ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರದಲ್ಲಿ ಪರೀಕ್ಷಾ ತಯಾರಿಯನ್ನು ಮುಂದುವರಿಸುವ. ಈಗಾಗಲೇ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಹಾಗೆಯೇ ಉಪನಿಷತ್ತುಗಳ ಬಗ್ಗೆ ತಿಳ್ಕೊಂಡೆವು. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಅಭ್ಯಾಸ ಭಾರತೀಯ ಸಮಾಜದ ತಾತ್ವಿಕ ಆಧಾರಕ್ಕೆ ಬಂದಾಗ ಅಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಕರ್ತವ್ಯಗಳು ಬ್ರಾಹ್ಮಣ ವರ್ಣದ ಕರ್ತವ್ಯಗಳು, ಕ್ಷತ್ರಿಯ ವರ್ಣದ ಕರ್ತವ್ಯಗಳು, ವೈಶ್ಯ ವರ್ಣದ ಕರ್ತವ್ಯಗಳು, ಶೂದ್ರ ವರ್ಣದ ಕರ್ತವ್ಯಗಳಿದೆ. ಅವುಗಳನ್ನು ಓದ್ಕೊಳ್ಬೇಕು. ಕರ್ತವ್ಯಗಳ ಬಗ್ಗೆ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಇದರಲ್ಲಿ. ಇಲ್ಲಿ ಬ್ರಾಹ್ಮಣ ವರ್ಣದ ಕರ್ತವ್ಯ, ಏನೆಲ್ಲ ಕರ್ತವ್ಯ ಇತ್ತು ಅವರಿಗೆ? ಬ್ರಾಹ್ಮಣರು ಸೃಷ್ಟಿಕರ್ತನ ತಲೆ ಅಥವಾ ಬಾಯಿಯಿಂದ ಬಂದವರು ಎಂದು ಹೇಳಲಾಗಿದೆ. ತಲೆ ಜ್ಞಾನದ ಕೇಂದ್ರ ಅಥವಾ ಬಾಯಿ ನುಡಿಯ ನೆಲೆಯಾಗಿದೆ. ಆದ್ದರಿಂದ ಕಲಿಯುವುದು ಮತ್ತು ಬೋಧಿಸುವುದು ಬ್ರಾಹ್ಮಣನ ಅತ್ಯಂತ ಮುಖ್ಯವಾದ ಕರ್ತವ್ಯ. ಇದರೊಂದಿಗೆ ಯಜ್ಞಯಾಗ ಮಾಡುವುದು, ಯಜ್ಞಗಳಲ್ಲಿ ಪುರೋಹಿತನಾಗಿ ಕಾರ್ಯ ನಡೆಸುವುದು, ದಾನವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಸಹ ಅವನ ಕರ್ತವ್ಯವಾಗಿದೆ. ಬೋಧಿಸುವುದು ಅಥವಾ ಕಲಿಸುವುದು, ಆತ್ಮಸಂಯಮ ಮತ್ತು ತಪಸ್ಸುಗಳನ್ನು ಆಚರಿಸುವುದು ಬ್ರಾಹ್ಮಣ ವರ್ಣದ ನಿರ್ದಿಷ್ಟ ಕರ್ತವ್ಯಗಳಾಗಿದೆ. ಇಲ್ಲಿ ಕರ್ತವ್ಯದ ಬಗ್ಗೆ ಕೇಳಿದ್ದಾರೆ. ನಾವು ವರ್ಣಧರ್ಮದಲ್ಲಿ ಬೇರೆ ಬೇರೆ ವರ್ಣಗಳನ್ನು ತಿಳ್ಕೊಂಡೆವು. ಆ ವರ್ಣಗಳನ್ನು ತಿಳ್ಕೊಂಡ ನಂತರ ಅದರ ಕರ್ತವ್ಯಗಳನ್ನು ತಿಳುವಂಥದ್ದು. ಮೊದಲಿಗೆ ಬ್ರಾಹ್ಮಣ ವರ್ಣದ ಕರ್ತವ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಮೊದಲಿನಿಂದ ಹೇಳಿರುವಂತಹ ಋಷಿಮುನಿಗಳೆಲ್ಲ ಹೇಳಿರುವಂತಹ ಪ್ರಕಾರ ಬ್ರಾಹ್ಮಣರು ಸೃಷ್ಟಿಕರ್ತನ ತಲೆ ಅಥವಾ ಬಾಯಿಯಿಂದ ಬಂದಿದ್ದಾರೆ. ಅವರಿಗೆ ಅವರ ಒಂದು ಬಾಯಿಯಲ್ಲಿ ನುಡಿ ಯಾವತ್ತೂ ನೆಲೆಯಾಗಿದೆ ಎನ್ನುವಂಥದ್ದು. ಅದರಿಂದ ಅವರಿಗೆ ಕಲಿಸುವಂಥದ್ದು, ಹೇಳಿಕೊಡುವಂಥದ್ದು, ಬೋಧಿಸುವುದು. ಮೊದಲೆಲ್ಲ ನಮಗೆ ಶಿಕ್ಷಣ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಗುರುಕುಲದಲ್ಲಿತ್ತು ಅಥವಾ ಕಾಡಿನ ಮಧ್ಯೆ ಋಷಿಗಳ ಒಂದು ಸಣ್ಣ ಕುಟೀರದಲ್ಲಿ, ಮನೆಗಳಲ್ಲಿ, ಋಷಿ ಮುನಿಯ ಮನೆಗಳಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾಯಿದ್ರು. ಯಾವುದನ್ನೆಲ್ಲ ಕಲಿಸ್ತಾಯಿದ್ರು? ಈ ಉಪನಿಷತ್ತುಗಳ ಬಗ್ಗೆ, ಧರ್ಮದ ಬಗ್ಗೆ, ಈ ರೀತಿಯ ಪುರುಷಾರ್ಥಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾಯಿದ್ರು. ಅವರು ಕಲಿಯುವುದು ಮತ್ತು ಅವರು ಕಲಿತಾ ಹೋಗ್ತಾರೆ. ಅದರ ಜೊತೆಗೆ ಬೋಧನೆಯನ್ನು ಕೂಡ ಮಾಡ್ತಾರೆ. ಋಷಿಮುನಿಗಳೆಲ್ಲ ಹೇಳಿಕೊಡ್ತಾ ಇದ್ದರು, ಬೋಧನೆ ಕೂಡ ಮಾಡ್ತಾಯಿದ್ರು. ಅದರಿಂದ ಬ್ರಾಹ್ಮಣ ವರ್ಣ ಅಥವಾ ಬ್ರಾಹ್ಮಣ ವರ್ಗದವರಿಗೆ ಮುಖ್ಯವಾಗಿ ಕರ್ತವ್ಯ ಅಂತ ಹೇಳಿದರೆ ಅವರಿಗೆ ಕಲಿಯುವುದು ಮತ್ತು ಕಲಿಸುವುದಾಗಿತ್ತು. ಅಷ್ಟೇ ಅಲ್ಲ, ಅವರಿಗೆ ಈಗ ಕಲಿಯುವಂಥದ್ದು ಮಾತ್ರ ಆಗಿರಲಿಲ್ಲ. ಒಂದು ಪೂಜೆಗಳನ್ನು ಮಾಡುವಂಥದ್ದು, ಯಾಗಗಳನ್ನು ಮಾಡುವಂಥದ್ದು, ಯಜ್ಞಗಳನ್ನು ಮಾಡುವಂಥದ್ದು, ಹೋಮಗಳನ್ನೆಲ್ಲ ಮಾಡುವಂಥದ್ದು, ಇದೆಲ್ಲವೂ ಕೂಡ ಬ್ರಾಹ್ಮಣ ವರ್ಣದವರಿಗೆ ಇತ್ತು. ಅದುವೇ ಅವರ ಕರ್ತವ್ಯ ಆಗಿತ್ತು. ಯಜ್ಞಗಳನ್ನು ಮಾಡೋದು, ಯಾಗಗಳನ್ನೆಲ್ಲ ಮಾಡೋದು ಯಾರು ಹೇಳ್ತಾಯಿದ್ರು ಅಂದರೆ ರಾಜರ ಕಾಲದಲ್ಲಿ. ಈಗ ನಾವು ಹಿಂದಿನ ಕಾಲಕ್ಕೆ ಹೋದಾಗ ರಾಜಮನೆತನದಲ್ಲೆಲ್ಲ ರಾಜರುಗಳು ಏನು ಮಾಡ್ತಾಯಿದ್ರು? ಈ ಬ್ರಾಹ್ಮಣರನ್ನು ಕರೆಸ್ತಾಯಿದ್ರು. ಈ ಯಜ್ಞವನ್ನು ಮಾಡಿ, ಈ ಯಾಗವನ್ನು ಮಾಡಿ, ಅವರು ಅವರ ಒಂದು ಏನು ಕಷ್ಟ ಬಂದಾಗ, ಏನೇ ವಿಚಾರ ಬಂದಾಗ ಅವರು ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾಯಿದ್ರು. ರಾಜವಂಶಸ್ಥರು, ಕ್ಷತ್ರಿಯ ವರ್ಣದವರು ಅಂದರೆ ರಾಜವಂಶಸ್ಥರು ಮಾಡಿಸ್ತಾಯಿದ್ರು. ಇದಕ್ಕೆ ಬ್ರಾಹ್ಮಣರನ್ನು ಕರೆಸಿ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾಯಿದ್ರು. ಯಾಕೆ ಅವರಲ್ಲೇ ಮಾಡಿಸ್ತಾಯಿದ್ರು ಅಂತ ಹೇಳಿದರೆ, ಅವರು ಕಲಿಯುವವರು ಮತ್ತು ಬೋಧಿಸುವುದು ಅವರ ಕರ್ತವ್ಯ ಆಗಿತ್ತು. ಅವರು ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ರು, ಉಪನಿಷತ್ತುಗಳ ಬಗ್ಗೆ ತಿಳ್ಕೊಳ್ತಾ ಇದ್ರು. ವೇದವ್ಯಾಸರು, ಋಷಿಮುನಿಗಳು, ಆರಂಭದಲ್ಲಿ ಋಷಿಮುನಿಗಳೇ ಅಭ್ಯಾಸವನ್ನು ಮಾಡ್ತಾಯಿದ್ದು. ಋಷಿಮುನಿಗಳೆಲ್ಲ ಕೂಡ ಅವರು ಬ್ರಾಹ್ಮಣರಾಗಿದ್ದರು. ಅವರೇನು ಮಾಡ್ತಾಯಿದ್ರು? ಎಲ್ಲ ಉಪನಿಷತ್ತುಗಳನ್ನು ಕಲಿಯುವಂಥದ್ದು, ಬೇರೆ ಬೇರೆ ವೇದಗಳನ್ನು ತಿಳ್ಕೊಳ್ಳುವಂಥದ್ದು ಅದೆಲ್ಲ ಮಾಡ್ತಾಯಿದ್ರು. ವೇದವ್ಯಾಸ ಋಷಿಮುನಿಗಳು ಅವರೇನು ಮಾಡಿದರು ಅಂದರೆ ತುಂಬ ವಿಚಾರಗಳನ್ನು ಬೇರೆ ಬೇರೆ ಈ ತಾಳೆಗರಿಯಲ್ಲೆಲ್ಲ ಬರಿತಾಯಿದ್ರು ನೋಡಿ.
ಅದರಲ್ಲಿ ಅವರು ತಿಳ್ಕೊಂಡು ಕಲಿತಾಯಿದ್ರು. ಆವಾಗ ಅವರಿಗೆ ಅನಿಸಿತು, ಈ ವೇದಗಳನ್ನೆಲ್ಲ ಜನರಿಗೂ ಕೂಡ ನಮಗೆ ತಿಳಿಸ್ಕೊಡ್ಬೇಕು, ಜನರಿಗೂ ಕೂಡ ಹೇಳ್ಕೊಡ್ಬೇಕು, ಇದು ನಮ್ಮ ಲೋಕದ ಜನರಿಗೆ ತಿಳ್ಕೊಳ್ಬೇಕದು. ಆದ್ದರಿಂದ ಈ ಎಲ್ಲವನ್ನು ಕೂಡ ಉಪನಿಷತ್ತುಗಳ ಬಗ್ಗೆ ಆಗಿರ್ಬೋದು, ವೇದಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಜೊತೆಯಾಗಿ ಓದಿದರೆ ಜನಸಾಮಾನ್ಯರಿಗೆ ಅರ್ಥ ಆಗಲಿಕ್ಕಿಲ್ಲ. ಯಾಕಂದರೆ ಅದು ಸಂಸ್ಕೃತದಲ್ಲಿದೆ, ಸಂಸ್ಕೃತ ಭಾಷೆಯಲ್ಲಿದೆ, ಜನಸಾಮಾನ್ಯರಿಗೆ ಅರ್ಥ ಆಗಲಿಕ್ಕಿಲ್ಲ. ಆದ್ದರಿಂದ ಅದನ್ನು ನಾನು ವಿಭಾಗ ಮಾಡಿಕೊಳ್ಬೇಕು, ವಿಭಾಗ ಮಾಡಿಕೊಂಡು ಜನರಿಗೆ ಅದನ್ನು ತಲುಪಿಸುವ ಕೆಲಸ ಮಾಡಬೇಕು ಅಂತ ಹೇಳಿ ವೇದವ್ಯಾಸ ಋಷಿಗಳು ಅಂದ್ಕೊಳ್ತಾರೆ. ಹೀಗೆ ಅಂದ್ಕೊಂಡಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ಅವರ ಶಿಷ್ಯ ವರ್ಗದವರು ಇರ್ತಾರೆ. ಆಗ ಋಷಿಮುನಿಗಳು ಬೇರೆ ಬೇರೆ ಋಷಿಗಳಿದ್ದರು. ವೇದವ್ಯಾಸರು, ಆಮೇಲೆ ವಿಶ್ವಾಮಿತ್ರ, ಕಶ್ಯಪ, ಗೌತಮ, ಈ ರೀತಿಯಾಗಿ ತುಂಬ ಜನ ಋಷಿಮುನಿಗಳಿದ್ದರು. ಅದರಲ್ಲಿ ಕೆಲವರಂತೂ ತುಂಬಾ ಪ್ರಸಿದ್ಧರಾದಂತಹ ಋಷಿಮುನಿಗಳಿರ್ತಾರೆ. ಸರಿ, ವೇದವ್ಯಾಸರು ಏನು ಮಾಡ್ತಾರೆ, ಅವರು ಕಲಿತಿರುವಂಥ ವೇದಗಳನ್ನು 4 ವಿಭಾಗಗಳನ್ನಾಗಿ ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎನ್ನುವಂತಹ 4 ವಿಭಾಗವನ್ನು ಮಾಡ್ತಾರೆ. ಈ 4 ವಿಭಾಗವನ್ನು ಮಾಡಿ ಏನು ಹೇಳ್ತಾರೆ ಅಂದರೆ, ಅವರ ಶಿಷ್ಯ ವರ್ಗದವರನ್ನು ಕರೀತಾರೆ. ಶಿಷ್ಯರು ಅಂದರೆ ಸ್ಟೂಡೆಂಟ್ಸ್, ಶಿಷ್ಯ ವರ್ಗದವರನ್ನು ಕರೀತಾರೆ. ಶಿಷ್ಯ ವರ್ಗದವರನ್ನು ಕರೆದು ಏನು ಹೇಳ್ತಾರೆ, ನೋಡಿ ಶಿಷ್ಯರೇ, ನಾನು ವೇದಗಳನ್ನು 4 ಭಾಗಗಳನ್ನಾಗಿ ಮಾಡಿದ್ದೇನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎನ್ನುವಂತಹ 4 ವೇದಗಳನ್ನು ನಾನು ಅದನ್ನು ವಿಭಾಗವನ್ನು ಮಾಡಿದ್ದೇನೆ. ಆ ವಿಭಾಗವನ್ನು ಮಾಡಿದಂತಹ ವೇದಗಳನ್ನು ನೀವು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಅಂದರೆ ನೀವು ಅದನ್ನು ಜನರಿಗೆ ತಿಳಿಸಬೇಕು, ಆ ವಿಚಾರಗಳೆಲ್ಲವೂ ಕೂಡ ಅವರಿಗೂ ಕೂಡ ಗೊತ್ತಾಗಬೇಕು ಎನ್ನುವಂತಹ ಕಾರಣಗಳನ್ನು ಹೇಳ್ತಾರೆ. ಅದಾದ ನಂತರ ಏನು ಮಾಡ್ತಾರೆ, ಅವರ ಶಿಷ್ಯ ವರ್ಗದವರು ಏನು ಮಾಡ್ತಾರೆ, ಅದನ್ನೆಲ್ಲರಿಗೂ ಕೂಡ ತಿಳಿಸುವಂಥ ಕೆಲಸದಲ್ಲಿ ಅವರು ಮಗ್ನರಾಗ್ತಾರೆ, ಅದನ್ನು ಜನರಿಗೆ ತಿಳಿಸ್ತಾರೆ. ಇದು ಈ ರೀತಿಯಾಗಿ ವೇದವ್ಯಾಸ ಋಷಿಮುನಿ ಅವರೇನು ಮಾಡ್ತಾರೆ, ಅವರು ಕಲಿತು ಬೋಧನೆ ಕೂಡ ಮಾಡ್ತಾಯಿದ್ರು, ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾಯಿದ್ರು. ಇದನ್ನು ನಾವೇನು ಹೇಳ್ತೇವೆ, ಅದು ಬ್ರಾಹ್ಮಣ ವರ್ಣದ ಕರ್ತವ್ಯ. ಅದು ಅವರ ಕರ್ತವ್ಯವಾಗಿ ನಡೆದುಕೊಂಡು ಬರ್ತಾಯಿತ್ತು. ಮೊದಲಿನಿಂದಲೂ ಅದೇ ರೀತಿಯಾಗಿ ಅವರ ಕರ್ತವ್ಯವಾಗಿ ಮಾಡ್ತಾಯಿದ್ರು. ಯಜ್ಞಗಳಲ್ಲಿ ಏನು ಮಾಡ್ತಾಯಿದ್ರು, ಪುರೋಹಿತರಾಗಿ ಕಾರ್ಯವನ್ನು ಮಾಡ್ತಾಯಿದ್ರು. ಅಲ್ಲಿ ಅವರು ದಾನವನ್ನು ಕೊಡುವುದು ಮತ್ತು ದಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಅವರ ಕರ್ತವ್ಯವಾಗಿಯೇ ಇತ್ತು. ಯಾಕಂದರೆ ಈಗ ಒಂದು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಯಾವುದೇ ಒಂದು ಕಾರಣ ಇರ್ತದೆ, ಯಾವುದೇ ಒಂದು ವಿಚಾರ ಮಾಡ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ತಕ್ಕದಾದ ಕಾರಣ ಇರ್ತದೆ. ಒಂದು ಯಾಗವನ್ನು ಮಾಡ್ತಾ ಇದ್ದೇವೆ ಅಂದರೆ ಯಾರಿಗೆ, ಯಾತಕ್ಕೋಸ್ಕರ, ಯಾವ ಕಾರಣದಿಂದ ಮಾಡೋದು ಅಂತ ಇರ್ತದೆ. ಅದು ಉಪನಿಷತ್ತುಗಳಲ್ಲಿ ಆಗಿರ್ಬೋದು, ವೇದಗಳಲ್ಲಿ ಅದೆಲ್ಲ ವಿಚಾರಗಳದರಲ್ಲಿ ಬರ್ತದೆ. ಯಾಕೆ ಯಜ್ಞಯಾಗಾದಿಗಳನ್ನು ಮಾಡುವಾಗ ಅವರಿಗೆ, ಈ ರಾಜವಂಶಸ್ಥರಿಗೆ ಕಷ್ಟಗಳು ಇದೆ, ಅದರಿಂದ ಇದನ್ನು ದಾನ ಕೊಡಬೇಕು, ಎಳ್ಳು ದಾನ ಕೊಡುವಂಥದ್ದು, ಬಟ್ಟೆ ದಾನ ಕೊಡುವಂಥದ್ದು, ತುಪ್ಪ ದಾನ ಕೊಡುವಂಥದ್ದು, ಈ ರೀತಿಯಾಗಿ ಬೇರೆ 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 ದಾನಗಳಿದೆ. ದಾನ ಕೊಡುವಂಥದ್ದು ಅಂತ ಹೇಳಿದರೆ ಫ್ರೀಯಾಗಿ ಕೊಡುವಂಥದ್ದು, ಅವರಿಗೆ ದಾನ ಕೊಡಬೇಕು. ಆ ರೀತಿಯಾಗಿ ಒಬ್ಬರಿಗೆ ದಾನ ಕೊಟ್ಟರೆ ಅವರ ಕಷ್ಟಗಳು ಹೋಗ್ತದೆ ಅನ್ನೋ ಒಂದು ನಂಬಿಕೆ ಕೂಡ ಹಾಗೆ ಇತ್ತು. ಹಾಗೆ ಆಮೇಲೆ ದಾನವನ್ನು, ಈ ಯಜ್ಞಯಾಗಾದಿಗಳನ್ನು ಮಾಡಿಸ್ತಾ ಇದ್ದಂತಹ ಬ್ರಾಹ್ಮಣರು ಏನು ಮಾಡ್ತಾಯಿದ್ರು, ದಾನಗಳನ್ನು ಕೊಡ್ತಾಯಿದ್ರು. ಅಷ್ಟೇ ಅಲ್ಲದೆ ದಾನಗಳನ್ನು ತೆಗೆದುಕೊಳ್ತಾಯಿದ್ರು. ಅವರಿಗೆ ಯಾರಿಗೋಸ್ಕರ ಯಜ್ಞಯಾಗಾದಿಗಳನ್ನು ಮಾಡ್ತಾಯಿದ್ರು ಅವರ ಕಷ್ಟಗಳು ಏನಾದರೂ ತೊಂದರೆಗಳಿದೆ ಅಂತಾದರೆ ಅವರು ಪುರೋಹಿತರಿಗೆ ದಾನವನ್ನು ಕೊಡುವಂಥದ್ದು. ಆ ದಾನ ಕೊಟ್ಟಾಗ ಅವರ ಕಷ್ಟಗಳೆಲ್ಲ ಕಳೆದು ಹೋಗ್ತದೆ, ಆ ಕಷ್ಟಗಳೆಲ್ಲ ಕಡಿಮೆ ಆಗ್ತದೆ, ಅಥವಾ ಕಷ್ಟವನ್ನು ಸಹಿಸುವಂತಹ ಒಂದು ಶಕ್ತಿ ಸಿಗ್ತದೆ ಅನ್ನೋ ಒಂದು ಕಾರಣದಿಂದಾಗಿ ಆ ಒಂದು ವ್ಯವಸ್ಥೆಯನ್ನು ಮಾಡಿತ್ತು. ಇಲ್ಲಿ ಬೋಧಿಸುವುದು ಅಥವಾ ಕಲಿಸುವುದು, ಆತ್ಮಸಂಯಮ ಮತ್ತು ತಪಸ್ಸುಗಳನ್ನು ಆಚರಿಸುವುದು ಬ್ರಾಹ್ಮಣ ವರ್ಣದ ನಿರ್ದಿಷ್ಟ ಕರ್ತವ್ಯ. ಅವರ ಮತ್ತೆ ಕೆಲವು ನಿರ್ದಿಷ್ಟ ಕರ್ತವ್ಯ ಅಂತ ಹೇಳಿದರೆ ತಪಸ್ಸು ಮಾಡಬೇಕು. ತಪಸ್ಸು ಮಾಡುವುದೆಲ್ಲ ಅದೆಲ್ಲ ಅವರ ಕರ್ತವ್ಯಗಳಲ್ಲಿಯೇ ಬರ್ತದೆ. ಮಹಾಭಾರತದಲ್ಲಿ ಕೂಡ ಅದನ್ನು ಉಲ್ಲೇಖಿಸಿದ್ದಾರೆ, ಅದನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಬೋಧಿಸುವುದು ಮತ್ತು ಪೌರೋಹಿತ್ಯ ನಡೆಸುವುದನ್ನು ಅವನ ವೃತ್ತಿ ಅಥವಾ ಜೀವನೋಪಾಯಗಳೆಂಬುದಾಗಿ ಎಣಿಸಲಾಗುತ್ತದೆ. ಅವನು ಸಮಾಜದ ಆಧ್ಯಾತ್ಮಿಕ, ಭೌತಿಕ ಮತ್ತು ಸಾಂಸ್ಕೃತಿಕ ಬಳುವಳಿಗಳ ರಕ್ಷಕನಾಗಬೇಕು. ಆಧ್ಯಾತ್ಮಿಕ ವಿಚಾರಗಳಲ್ಲಿ ವಿಶೇಷ ಜ್ಞಾನವನ್ನು ಗಳಿಸಿ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕಾದುದು ಅವನ ಮೊದಲ ಕರ್ತವ್ಯ. ಅವನು ಜನರಿಗೆ ಸ್ನೇಹಿತ, ಚಿಂತಕ, ದಾರ್ಶನಿಕ ಮತ್ತು ಮಾರ್ಗದರ್ಶಿಯಾಗಿರಬೇಕು. ಅವನು ಅಧ್ಯಾಪಕನಾಗಿ ಮಾಡುವ ಕರ್ತವ್ಯಗಳಿಗೆ ಯಾವ ರೀತಿಯ ಬೋಧನಾ ಶುಲ್ಕವನ್ನು ತೆಗೆದುಕೊಳ್ಳಕೂಡದು. ಈಗ ಒಂದು
ಬ್ರಾಹ್ಮಣರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಕರ್ತವ್ಯದಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ಯಾವುದೇ ಶುಲ್ಕ ಅಂದರೆ ಅದ ಬೋಧನೆ ಮಾಡಿದ್ದಕ್ಕೆ ಶುಲ್ಕ ಅಂತ ತೆಗೆದುಕೊಳ್ಳಕೂಡದು ಅಂತ ಇದೆ. ಇತರರು ಮಾಡುವಂತಹ ಯಜ್ಞ ಯಾಗಾದಿಗಳಲ್ಲಿ ಅವನು ಮಾಡುವ ಸೇವೆಗಳಿಗಾಗಿ ಅವರಿಂದ ಏನಾದರೂ ಬಲವಂತವಾಗಿ ಕೇಳಿ ಪಡೆಯಕೂಡದು. ಅಷ್ಟೇ ಅಲ್ಲದೆ ಈಗ ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಮೊದಲಿಗೆ ಕಲಿತಾರೆ, ಬೋಧಿಸ್ತಾರೆ, ಆ ಬೋಧನೆಗೆ ಹಣವನ್ನು ತಗೊಳ್ಳುವ ಹಾಗಿಲ್ಲ, ಯಾವುದೇ ಫಲವನ್ನು ನಿರೀಕ್ಷಿಸುವ ಹಾಗಿಲ್ಲ, ಯಾವುದೇ ಫಲವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಅಷ್ಟೇ ಅಲ್ಲದೆ ಮತ್ತೆ ಮಾಡುವಂಥ ಯಜ್ಞಯಾಗಾದಿಗಳಿಗೆ ಬಲವಂತವಾಗಿ ಯಾವುದೇ ರೀತಿಯ ವಸ್ತುಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ, ಬಲವಂತವಾಗಿ ಕೊಡುವ ಸಾಂಪ್ರದಾಯಿಕ ದಕ್ಷಿಣೆ ಅಥವಾ ಸ್ವ ಇಚ್ಛೆಯನ್ನು ನೀಡುವ ದಾನಗಳನ್ನು ಪಡೆದು ಅವನು ಸಂತೋಷಿಸಬೇಕು. ಈಗ ಬ್ರಾಹ್ಮಣನಾದವನು ಕರ್ತವ್ಯ ಏನು ಅಂತ ಹೇಳಿದರೆ ಯಜ್ಞಯಾಗಾದಿಗಳನ್ನು ಮಾಡುವಂಥದ್ದು. ಆ ಯಜ್ಞಯಾಗಾದಿಗಳನ್ನು ಮಾಡಿದಾಗ ಯಾವುದೇ ದಾನ ಧರ್ಮವನ್ನು ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು ದಾನವನ್ನು ತೆಗೆದುಕೊಳ್ಳುವಂಥದ್ದು, ಪಡ್ಕೊಳ್ಳೋದು ಮಾಡ್ಬೋದು. ಆದರೆ ಕಲಿಯುವಂಥದ್ದು ಅಥವಾ ಕಲಿಸುವಂಥ ಕ್ರಿಯೆಯಲ್ಲಿ ಯಾವುದೇ ಶುಲ್ಕವನ್ನು ಪಡೆಯುವ ಹಾಗಿಲ್ಲ. ಅಷ್ಟೇ ಅಲ್ಲದೆ ಯಜ್ಞಯಾಗಾದಿಗಳಲ್ಲಿ ಕೂಡ ಯಾವುದೇ ಶುಲ್ಕವನ್ನು ಪಡೆಯುವ ಹಾಗಿಲ್ಲ. ಬಲವಂತವಾಗಿ ಕೇಳಿ ಪಡೆಯಕೂಡದು ಅಂತ ಕೊಟ್ಟಿದ್ದಾರೆ. ಅವರ ಸಾಂಪ್ರದಾಯಿಕ ಕಾಣಿಕೆ ಅಥವಾ ಸ್ವ ಇಚ್ಛೆಯಿಂದ ಯಾರು ಕೊಟ್ಟರೆ ಅದನ್ನು ಸಂತೋಷವಾಗಿ ಸ್ವೀಕರಿಸಬೇಕು. ಈಗ ಬೇರೆಯವರು ಕೊಡುವಂತಹ ದಾನಗಳನ್ನು ಒಪ್ಪಿ ತೆಗೆದುಕೊಳ್ಳುವುದರಿಂದ ಅವನು ಅವರಿಗೆ ತನ್ನ ಪುಣ್ಯವನ್ನು ವರ್ಗಾಯಿಸುತ್ತಾನೆ ಮತ್ತು ಪುನಃ ಪುಣ್ಯವನ್ನು ಗಳಿಸಲು ತಪಸ್ಸನ್ನಾಚರಿಸಬೇಕು. ಅದು ಪುಣ್ಯ ಕೂಡ ಏನಾಗ್ತದೆ, ವರ್ಗಾವಣೆ ಆಗ್ತದೆ ಅಂತ ಹೇಳುವಂಥದ್ದು. ಆತ್ಮಸಂಯಮ ಬೇಕು, ಸತ್ಯಪ್ರಿಯತೆ ಆಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ತಾಳ್ಮೆ ಬೇಕು, ಕಷ್ಟ ಸಹಿಷ್ಣುತೆ ಬೇಕು, ಪರಸಹಿಷ್ಣುತೆ, ವಿಶ್ವಪ್ರೇಮ, ಕಠಿಣ ನೀತಿ ನಿಯಮಗಳ ಬದ್ಧತೆ. ಇದೆಲ್ಲವೂ ಕೂಡ ಬ್ರಾಹ್ಮಣ ವರ್ಣದ ಕರ್ತವ್ಯಗಳಲ್ಲಿ ಬರುವಂಥ ವಿಚಾರಗಳಾಗಿದೆ. ಇನ್ನು ಅವನು ಉದಾಹರಣೆಗೆ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪಿತೃಗಳಿಗಾಗಿ ಮಾಡುವ ಶ್ರಾದ್ದ ಮಾಡಬೇಕು, ಅಂದರೆ ತಿಥಿ ಕಾರ್ಯ ಮಾಡುವಂಥದ್ದು ಪಿತೃಗಳಿಗಾಗಿ ಮಾಡಲೇಬೇಕು. ಅದು ಅವನ ತುಂಬಾ ಕರ್ತವ್ಯ ಆಗಿರ್ತದೆ. ಅವನಿಗೆ ಮಾತ್ರ ಪ್ರಮುಖವಾಗಿ ಭಾಗವಹಿಸುವಂಥ ಅಧಿಕಾರವನ್ನು ಕೂಡ ಕೊಡಲಾಗಿದೆ. ಈ ಅಧಿಕಾರ ಕೇವಲ ಕಷ್ಟಗಳ ಮಾಲೆಯಾಗುತ್ತದೆ. ಕಾರಣ ಅವನು ಹಿಂದಿನ ರಾತ್ರಿ ಹಾಗೂ ಶ್ರಾದ್ದದ ರಾತ್ರಿ ಉಪವಾಸವಿರಬೇಕು. ಹೀಗೆ ಬ್ರಾಹ್ಮಣ ಜನ್ಮ ಹಾಗೂ ಗುಣಗಳಿಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿರುವುದು ಕೇವಲ ಅದಕ್ಕೆ ತಕ್ಕಂತೆ ತಾನು ಅರ್ಹತೆಯನ್ನು ಗಳಿಸಿ ಬಾಳಬೇಕೆಂಬುದಾಗಿ ಅವನಿಗೆ ನೀಡಿರುವ ಒಂದು ಎಚ್ಚರಿಕೆ ಮಾತ್ರವಾಗಿದೆ. ಅವನಿಗೆ ಮೀಸಲಾಗಿರುವ ವಿಶೇಷಾಧಿಕಾರಿಗಳು ವಾಸ್ತವದಲ್ಲಿ ಅಧಿಕಾರ ಹಾಗೂ ಹಕ್ಕುಗಳಲ್ಲ, ಆದರೆ ಕೇವಲ ಗುರಿಯತ್ತ ಹೋಗಲು ಅವನು ಕೈಗೊಳ್ಳುವ ಯಾತ್ರೆಯಲ್ಲಿ ಎಚ್ಚರಿಕೆಯ ಗುರುತುಗಳು ಮತ್ತು ಅಪಾಯ ಸೂಚಕ ಕೆಂಪು ಚಿಹ್ನೆಗಳು ಮಾತ್ರವಾಗಿದೆ. ಎಲ್ಲರಿಗೂ ಸಹಾಯ ಮಾಡುವುದು ಅವನ ಕರ್ತವ್ಯವಾಗಿರುವುದರಿಂದ ಅವನ ಸ್ಥಿತಿ ಅತ್ಯಂತ ದುರ್ಬಲವಾದುದೆಂಬುದಾಗಿ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈಗ ಬ್ರಾಹ್ಮಣ ವರ್ಣದವರಿಗೆ ಕರ್ತವ್ಯಗಳಿದೆ. ಕಲಿಸಿಕೊಡಬೇಕು, ಬೋಧಿಸಬೇಕು, ಅವರಿಗೆ ಆತ್ಮಸಂಯಮ ಬೇಕು, ಪರಿಶುದ್ಧತೆ ಬೇಕು, ಶಾಂತತೆ ಬೇಕು, ತಾಳ್ಮೆ ಬೇಕು, ಕಷ್ಟ ಸಹಿಷ್ಣುತೆ ಗುಣ ಹೊಂದಿರಬೇಕು, ಅವರು ಸತ್ಯಪ್ರಿಯರಾಗಿರಬೇಕು, ಕಠಿಣ ನೀತಿ ನಿಯಮ ಬದ್ಧತೆ ಬೇಕು, ವಿವೇಕ ಬೇಕು, ಸೂಕ್ಷ್ಮ ಜ್ಞಾನ ಬೇಕು, ನಂಬಿಕೆ ಕೂಡಿದ ಜೀವನ ಬೇಕು. ಇದೆಲ್ಲ ಕೂಡ ಬ್ರಾಹ್ಮಣ ವರ್ಣದ ಕರ್ತವ್ಯಗಳಾಗಿರುತ್ತದೆ. ಅಷ್ಟೇ ಅಲ್ಲದೆ ಅಷ್ಟು ತೊಂದರೆಗಳು ಕೂಡ ಅವರಿಗಿದೆ. ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡ್ತಾರೆ. ಎಲ್ಲರಿಗೆ ಸಹಾಯವನ್ನು ಮಾಡುವಂತಹ ಅವರ ಕರ್ತವ್ಯ ಆಗಿದ್ದರೂ ಕೂಡ ಅವರ ಸ್ಥಿತಿ ಅತ್ಯಂತ ದುರ್ಬಲವಾಗಿರುವಂಥದ್ದು ಅಂತ ಹೇಳುವಂಥದ್ದು. ಇನ್ನು ಇದರಲ್ಲಿ ಬರುವಂಥದ್ದು ಕ್ಷತ್ರಿಯ ವರ್ಣದ ಕರ್ತವ್ಯ. ಕ್ಷತ್ರಿಯ ವರ್ಣದ ಕರ್ತವ್ಯಗಳಲ್ಲಿ ಈ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಬ್ರಾಹ್ಮಣ ವರ್ಣದ ಕರ್ತವ್ಯ ಆಯಿತು. ಇನ್ನು ಬರುವಂಥದ್ದು ಕ್ಷತ್ರಿಯ ವರ್ಣದ ಕರ್ತವ್ಯಗಳು. ಮುಂದಿನ ವಿಡಿಯೋದಲ್ಲಿ ನಾವು ಕ್ಷತ್ರಿಯ ವರ್ಣದ ಕರ್ತವ್ಯಗಳನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.